ರಾಜ್ಯಪಾಲರ ಮೂಲಕವೇ ಕೇಂದ್ರಕ್ಕೆ ಸಿದ್ದು ಗುದ್ದನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ರಾಜ್ಯಪಾಲರ ಭಾಷಣದಲ್ಲೇ ಪರಿಹಾರ ತಾರತಮ್ಯದ ಉಲ್ಲೇಖವನ್ನ ಮಾಡಲಾಗಿದೆ. ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ, ಪರಿಹಾರ ತಾರತಮ್ಯ ಆಗಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿಸಲಾಗಿದೆ. ತೆರಿಗೆ ಸಂಗ್ರಹದಲ್ಲಿ ನಮ್ಮ ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ತೆರಿಗೆಯ ಪಾಲು ಪಡೆಯುವ ವಿಚಾರದಲ್ಲಿ ಮಾತ್ರ ನಮ್ಮ ರಾಜ್ಯ 10ನೇ ಸ್ಥಾನದಲ್ಲಿದೆ. ನಮಗೆ ಸಿಗಬೇಕಾದ ಪಾಲು ಸಿಗ್ತಾ ಇಲ್ಲ ಅಂತ ಹೇಳಿ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ರಾಜ್ಯಪಾಲರ ಮೂಲಕ ಮತ್ತೆ ಕೇಂದ್ರಕ್ಕೆ ಟಾಂಗ್ ಅನ್ನ ಕೊಡಿಸಲಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಕೇಂದ್ರಕ್ಕೆ ಭಾಷಣದ ಮೂಲಕ ಗುದ್ದನ್ನ ಕೊಡುವಂತಹ ಟಾಂಗ್ ಅನ್ನು ಕೊಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. देश में सबसे ज्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है। मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है। सूखा प्रभावित तालुकों में सूखा राहत उपायों के लिए एनडीआरएफ से 18,171.44 करोड़ रुपए की वित्तीय सहायता मांगी है। अब तक कोई राशि जारी नहीं की गई है, फिर भी राज्य सरकार लोगों की तकलीफों को कम करने के लिए तत्काल सूखा राहत जारी करने के लिए सभी आवश्यक प्रयास कर रही है। ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು. ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಹೇಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅನ್ನುವ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಒಬ್ಬ ನಿರುದ್ಯೋಗಿಗೆ 1 ರೂಪಾಯಿನೂ ಕೊಟ್ಟಿಲ್ಲ. ಆರ್ ಅಶೋಕ್, ವಿಜೇಂದ್ರ, ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. देश में सबसे ज्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है। मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है। सूखा प्रभावित तालुकों में सूखा राहत उपायों के लिए एनडीआरएफ से 18,171.44 वित्तीय ಒಂದು ಜನವಿರೋಧಿ ಸರ್ಕಾರ ಇದೆ ಅನ್ನೋದು ಪ್ರತಿಬಿಂಬಿಸುತ್ತದೆ. ಯಾವುದಾದರೂ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ಇಂಥದ್ರಲ್ಲಿ ನಾವು ಸಾಧನೆಯನ್ನು ಮಾಡಿದೆವು ಅಂತ ಹೇಳಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಒಂದು ಸುಳ್ಳಿನ ಕಂತೆ ರಾಜ್ಯಪಾಲರ ಭಾಷಣ. ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ನಾವು ಮಾಡಿರುವಂತಹ ಕೆಲಸವನ್ನು ತಾವು ಮಾಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಆಗ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕಟ್ಟಿರುವಂಥ ಮನೆಗಳಿರ್ಬೋದು, ಜಯದೇವ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿಯಲ್ಲಿ ನಾವು ಪ್ರಾರಂಭ ಮಾಡೋದನ್ನ ತಾವು ಮಾಡಿದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಮತ್ತು ನೀರಾವರಿಗೆ 10,000 ಕೋಟಿ ಖರ್ಚು ಮಾಡಿದೆ ಅಂತ ಹೇಳ್ತಾರೆ. ದಯವಿಟ್ಟು ಅವರು ವಿವರ ಕೊಡಬೇಕು. ಯಾವ ಯೋಜನೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಏನು ಪ್ರಗತಿ ಆಗಿದೆ. ಬರಗಾಲ ಬಂದಿದೆ, 30,000 ಎಕರೆ ನೀರಾವರಿ ಮಾಡಿದೀವಿ ಅಂತ ಹೇಳ್ತಾರೆ. ಹಸಿ ಸುಳ್ಳು. ಅದೇ ರೀತಿ ಇವತ್ತು ರಾಜ್ಯಪಾಲರ ಬಾಯಿಂದ ಬಹಳಷ್ಟು ಸುಳ್ಳುಗಳನ್ನು ಹೇಳಿಸಿದ್ದಾರೆ. ಮತ್ತೆ ತಮ್ಮ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಕೇಂದ್ರದ ವಿರುದ್ಧ ಈಗಾಗಲೇ ಪ್ರತಿಭಟನೆಯನ್ನ ಮಾಡಿ ಆಗಿದೆ, ಸಾಕಷ್ಟು ಆರೋಪಗಳನ್ನ ಮಾಡಿದಂತಹ ಹಿನ್ನೆಲೆಯಲ್ಲೂ ಕೂಡ ಈಗ ರಾಜ್ಯಪಾಲರ ವಿರುದ್ಧವೇ ಟಾಂಗ್ ಕೊಡಿಸುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಬಿಜೆಪಿ ನಾಯಕರ ಆಕ್ರೋಶ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ
ನವಿತಾ ಜೈನ್, ಇವತ್ತು ರಾಜ್ಯಪಾಲರಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದರು. ಇವತ್ತು ಸರ್ಕಾರದ ಭಾಷಣದಲ್ಲಿ ತಾವರ್ ಚಂದ್ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ, ಬರ ಪರಿಹಾರ ಹಣ ಬಿಡುಗಡೆ ಆಗಿರೋ ವಿಚಾರವನ್ನ ಪ್ರಸ್ತಾಪ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಸಿಟ್ಟು ಹೊಡೆದಿರುವಂತದ್ದು ಇಲ್ಲಿ ಕಾಣಬಹುದು. ಯಾಕಂತ ಹೇಳಿದ್ರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ಕೊಡಬೇಕಂತೇಳಿ ಒತ್ತಾಯಿಸಿ ದೊಡ್ಡ ಮಟ್ಟದ ಪ್ರತಿಭಟನೆ ಮತ್ತು ಹೋರಾಟವನ್ನು ಮಾಡಿತು. ಇದು ರಾಷ್ಟ್ರಾದ್ಯಂತ ಸದ್ದು ಮಾಡಿತು. ಇದೇ ಕಾರಣಕ್ಕಾಗಿ ಸಂಸದ ಡಿ.ಕೆ. ಸುರೇಶ್ ಅಂತವರು ಕೂಡ ಎಲ್ಲೊಂದು ಕಡೆ ದೇಶ ವಿಭಜನೆಯ ಮಾತುಗಳನ್ನು ಆಡಿರುವಂಥದ್ದು ಮತ್ತು ದೇಶಾದ್ಯಂತ ದಕ್ಷಿಣ ಮತ್ತು ಉತ್ತರದ ತಾರತಮ್ಯ ವಿಚಾರ ಈಗಾಗಲೇ ಚರ್ಚೆ ಆರಂಭ ಆಗಿರುವಂಥದ್ದು. ಈ ಚರ್ಚೆ ನಡುವೆ ಒಟ್ಟಾರೆ ರಾಜ್ಯದಲ್ಲಿ ತೀವ್ರವಾದ ಬರ ಇರತಕ್ಕಂಥದ್ದು, 196 ತಾಲೂಕುಗಳಿಗೆ ಬರ ಇರತಕ್ಕಂಥದ್ದು. ರಾಜ್ಯ ಸರ್ಕಾರ 31 ಜಿಲ್ಲೆಗಳಿಗೆ 324 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ NDRFನಿಂದ 18,171.44 ಕೋಟಿ ರೂಪಾಯಿನ ಬರ ಪರಿಹಾರ ಹಣವನ್ನ ಕೇಳಲಾಯಿತು. ಆದರೆ ಇದುವರೆಗೂ ಕೂಡ ಬಿಡಿಗಾಸನ್ನು ಕೊಟ್ಟಿಲ್ಲ ಅನ್ನೋ ಮುಖಾಂತರ ಅಂದ್ರೆ ಕೇಂದ್ರದ ಮಲತಾಯಿ ಧೋರಣೆ ಬಗ್ಗೆ ಕೂಡ ರಾಜ್ಯಪಾಲರ ಬಳಿ ಹೇಳ್ಕೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೆಲಸದ ದಿನಗಳನ್ನ 100ರಿಂದ 150 ದಿನಗಳಿಗೆ ಮಾಡಬೇಕಂತೇಳಿ ಮನವಿಯನ್ನು ಮಾಡಿದ್ವಿ. ಆದರೆ ಮನವಿಯನ್ನು ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಬರ ಪರಿಹಾರಕ್ಕಿಂತಲೂ ಮೊದಲನೇದಾಗಿ ನಾವು ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿದ್ವಿ. ಕಳೆದ 8 ತಿಂಗಳಲ್ಲಿ ಹೆಚ್ಚಿನ ತೆರಿಗೆ ಮಾಡಿರುವಂಥದ್ದು ಮತ್ತು 77,000 ಕೋಟಿ ರೂಪಾಯಿಯಷ್ಟು ಈಗಾಗಲೇ ಬಂಡವಾಳ ಹೂಡಿಕೆ ಕೂಡ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು. ಆದರೆ ಕೇಂದ್ರ ಸರ್ಕಾರದ ಈ ಒಂದು ಅನುದಾನ ತಾರತಮ್ಯದಿಂದ ಇಲ್ಲೊಂದು ಕಡೆ ರಾಜ್ಯಕ್ಕೆ ಬಿಡಿಗಾಸು ಸಿಕ್ಕಿಲ್ಲ ಅನ್ನೋ ಮುಖಾಂತರ ಕೇಂದ್ರ ಸರ್ಕಾರದ ಅನ್ಯಾಯವನ್ನು ಪರೋಕ್ಷವಾಗಿ ರಾಜ್ಯಪಾಲರ ಭಾಷಣ ಮುಖಾಂತರ ಮಾಡುವಂಥದ್ದು. ಬನ್ನಿ, ನಮ್ಮ ಜೊತೆ ಈಗ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಇರುತ್ತೆ. ಸರ್, ಕೇಂದ್ರ ಸರ್ಕಾರದ ಬರ ಪರಿಹಾರ ಯೋಜನೆ ವಿಚಾರವಾಗಿ ಕೇಂದ್ರ ಸರ್ಕಾರದ ಬರ ಪರಿಹಾರ ವಿಚಾರ ಯೋಜನೆಯಾಗಿ ಮತ್ತು ಅನುದಾನ ವಿಚಾರವಾಗಿ ರಾಜ್ಯಪಾಲರ ಮುಖಾಂತರ ಇವತ್ತು ಭಾಷಣದಲ್ಲಿ ಹೇಳಿಸಿರುವಂಥದ್ದು. ಅಂದ್ರೆ ಕೇಂದ್ರದ ಮಲತಾಯಿ ಧೋರಣೆಯನ್ನು ಕೂಡ ಇವತ್ತು ಸದನದಲ್ಲಿ ಬಿಚ್ಚಿಡುವ ಮುಖಾಂತರ ಇದು ಭಾರತೀಯ ಜನತಾ ಪಕ್ಷ ಎಲ್ಲೊಂದು ಕಡೆ ಮುಖಭಂಗ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನನ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮನಮೋಹನ್ ಸಿಂಗ್ ಇದ್ದಾಗ ಏನು ಕೊಟ್ಟಿದ್ರು 10 ವರ್ಷ, ಅದಕ್ಕಿಂತ 4 ಪಟ್ಟು 3 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ. ಸುಮ್ಮನೆ ಬೊಳ್ಳೆ ಬಿಡ್ತಾ ಇದ್ದಾರೆ ಅಷ್ಟೇ. ನಾವು ಅಂಕಿ ಅಂಶಗಳನ್ನೆಲ್ಲನೂ ಕೂಡ ಈಗಾಗಲೇ ನಾನು ಪತ್ರಿಕೆಯಲ್ಲೂ ಹೇಳಿದ್ದೀನಿ, ಅದು ವಿಧಾನಸಭೆ ಅಧಿವೇಶನದಲ್ಲೂ ಅವೆಲ್ಲನೂ ಕೂಡ ಹೇಳೋನಿದ್ದೀನಿ. ಈಗ ರೈಲ್ವೆ ಯೋಜನೆಗೆ ಎಷ್ಟು ಕೊಟ್ಟಿದ್ದಾರೆ, ರೋಡ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಮುಚ್ಚಿಡ್ತಾ ಇದ್ದಾರೆ. ಯಾವುದೋ ಒಂದು ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಈಗ ನಮ್ಮ ತೆರಿಗೆ ನಮ್ದು ಅಂತ ಹೇಳಿದ್ರೆ ಹಂಗಾರೆ ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು ಎಲ್ಲ ತೆರಿಗೆ ಜಾಸ್ತಿ ಕಟ್ತಾರೆ. ಹಂಗಾರೆ ಅಲ್ಲಿಗೆ ಅದು ಕೊಡೋಕತ್ತ? ಟಾಟಾ ಬಿರ್ಲಾ ಹೇಳ್ತಾರೆ ನಾವು ತೆರಿಗೆ ಕಟ್ತೀರಿ, ನಮ್ಮ ಫ್ಯಾಕ್ಟ್ರಿ ಸುತ್ತನೇ ಡೆವಲಪ್ ಮಾಡಿ ಅಂತ. ಹಂಗ ಆಗುತ್ತಾ? ಈ ದೇಶದಲ್ಲಿರೋ ಪ್ರತಿಯೊಬ್ಬ ಪ್ರಜೆಗೂ ಒಂದೊಂದು ನಯಾ ಪೈಸೆ ಮೇಲೂ ಅಧಿಕಾರ ಇದೆ. ಭಾರತ ಇದು ಪಾಕಿಸ್ತಾನ ಅಲ್ಲ. ಬರಗಾಲಕ್ಕೆ ಸಂಬಂಧಪಟ್ಟಾಗೆ NDRFನಿಂದ 18,177 ಕೋಟಿ ರೂಪಾಯಿನ ಆರ್ಥಿಕ ನೆರವು ಕೇಳಿದ್ರು ಕೂಡ ಬಿಡಿಗಾಸನ್ನು ಕೊಟ್ಟಿಲ್ಲ ಅನ್ನೋ ಮುಖಾಂತರ ಕೇಂದ್ರ ಸರ್ಕಾರದ ಈ ಮಲತಾಯಿ ಧೋರಣೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಮುಖಾಂತರ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸಿರುವಂತದ್ದು. ಆ ಮುಖಾಂತರ ಕೇಂದ್ರದ ಈ ಮಲತಾಯಿ ಧೋರಣೆ ಎಲ್ಲ ಒಂದ್ ಕಡೆ ರಾಜ್ಯದ ಜನರಿಗೆ ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ತಿದ್ಯಾ? ನಾವು ಅವ್ರನ್ನೇನು ಕೇಳಲ್ಲ. ನಮ್ಮ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಅನುದಾನವನ್ನ ಕೊಟ್ಟಿದ್ರಿ ಅಷ್ಟೇ ಕೊಡು ಅಂತ ನಾವು ಕೇಳ್ತಾ ಇರೋದು, ಬೇರೆ ಏನೂ ಇಲ್ಲ. ನಾವೇನು ಕೇಂದ್ರ ಸರ್ಕಾರನ ಕೇಳಿಲ್ಲ. ನಮ್ಮ ಸರ್ಕಾರದ ಖಜಾನೆಯಿಂದಾನೇ ಇಡೀ ರೈತರಿಗೆ ನಾವು ಹಣ ಕೊಟ್ಟಿದ್ರಿ. ನಿಮ್ಗೆ ಯಾಕೆ ಕೊಡಕ್ಕಾಗ್ತಾ ಇಲ್ಲ? ನಿಮ್ಗೆ ಕೇಂದ್ರ ಸರ್ಕಾರ ಕೊಟ್ರೆ ಅದು ನಮ್ಮ ಖಜಾನೆಗೆ ಬಂದೇ ಬರ್ತತೆ. ಆದ್ರೆ ನೀವು ಕೊಡಬೇಕಾಯ್ತು. ನಿಮ್ಮ ಹತ್ರ ಹಣ ಇಲ್ಲ, ಪಾಪರಾಗಿದ್ದಾರೆ, ಅದಕ್ಕೋಸ್ಕರ ಇಲ್ಲ. ಹಾಗಾದ್ರೆ ಅಧಿವೇಶನದ ವಿಚಾರದಲ್ಲಿ ತೆರಿಗೆ ಜಟಪಟಿ ಖಚಿತ ಅಂತ ಹೇಳಲಾಗ್ತದೆ. ಅನುದಾನ ತಾರತಮ್ಯ, ಬರಗಾಲದ ಹಣವನ್ನ ಕೇಂದ್ರ ಸರ್ಕಾರ NDRF ಯೋಜನೆಯಿಂದ ಇನ್ನೂ ಕೂಡ ಬಿಡುಗಡೆ ಆಗಿರುವ ವಿಚಾರ ಸಂಬಂಧಪಟ್ಟಾಗೆ ಈ ಬಾರಿಯ ಅಧಿವೇಶನದಲ್ಲಿ ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ದೊಡ್ಡ ಮಟ್ಟದ ವಾಗ್ಯುದ್ಧ ಮತ್ತು ಆಕ್ರಮಕ್ಕೂ ಕೂಡ ಕಾರಣ ಆಗಬಹುದು ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್, ಒಟ್ಟಾರೆ ರಾಜ್ಯಪಾಲರ ಭಾಷಣದ ಮುಖಾಂತರ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಮತ್ತು ಅನುದಾನ ಬಿಡುಗಡೆ ವಿಚಾರದಲ್ಲಿ ತಾರತಮ್ಯ ಮತ್ತು ಬರಗಾಲ ಪೀಡಿತ ಪ್ರದೇಶಗಳು ಕೂಡ ಬಿಡಿಗಾಸನ್ನು ಹಣವನ್ನು ಬಿಡುಗಡೆ ಮಾಡದಿರುವ ವಿಚಾರ ಮತ್ತು ಕೇಂದ್ರದ ತೆರಿಗೆ ಪಾಲನ್ನು ಕರ್ನಾಟಕ ಕೊಡಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನ್ನು ಇನ್ನೂ ಕೊಡದೇ ಇರತಕ್ಕಂಥ ಅಸಮಾಧಾನವೆಲ್ಲವನ್ನು ಕೂಡ ರಾಜ್ಯಪಾಲರ ಭಾಷಣದ ಮುಖಾಂತರ ಹೇಳಿಸುವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ ಎಲ್ಲ ಒಂದು ಕಡೆ ರಾಜ್ಯಪಾಲರ ಮುಖಾಂತರ ಸರ್ಕಾರ ಇರಿಸು ಮುರುಸು ಮಾಡಿದೆ ಅಂತ ಹೇಳಲಾಗ್ತಿದೆ. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.